ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿ ದಿವ್ಯಾ ಸುರೇಶ್ ಎದುರೇ ನಡೀತು ಬೆಚ್ಚಿ ಬೀಳಿಸೋ ಘಟನೆ. ಬಿಗ್ ಬಾಸ್ ಖ್ಯಾತಿ ನಟಿಯ ಬ್ಯೂಟಿ ನೋಡಿ ರಸ್ತೆಯಲ್ಲಿ ಮಾಡಿದ್ದೇನು? ಭಯಾನಕ ಕಹಿ ಅನುಭವ ವಿಡಿಯೋ ಹಂಚಿಕೊಂಡ ನಟಿ ಆಕ್ರೋಶ. ನಟಿ ದಿವ್ಯಾ ಸುರೇಶ್ ಎದುರೇ ನಡೆದಿದೆ ಬೆಚ್ಚಿ ಬೀಳಿಸುವಂತಹ ಘಟನೆ ಒಂದು. ಬಿಗ್ ಬಾಸ್ ಖ್ಯಾತಿಯ ನಟಿಯ ಬ್ಯೂಟಿ ನೋಡಿ ರಸ್ತೆಯಲ್ಲಿ ಮಾಡಿದ್ದೇನು? ಭಯಾನಕ ಕಹಿ ಅನುಭವದ ವಿಡಿಯೋ ಹಂಚಿಕೊಂಡು ನಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾನುವಾರ ತಡರಾತ್ರಿ ಕರಾಳ ಅನುಭವ ಬೆಚ್ಚಿಟ್ಟಿದ್ದಾರೆ ನಟಿ ದಿವ್ಯಾ ಸುರೇಶ್. ನಟಿ ದಿವ್ಯಾ ಸುರೇಶ್ ಜೊತೆ ರಸ್ತೆಯಲ್ಲೇ ಅಸಭ್ಯವಾಗಿ ವರ್ತಿಸುತ್ತಾನೆ ಒಬ್ಬ ಯುವಕ. ಭಯಗೊಂಡು ತಕ್ಷಣವೇ ಓಡಿ ಹೋಗಿ ಕಾರಿನೊಳಗೆ ಕೂತಿದ್ದಾರೆ ದಿವ್ಯಾ. ಒಳಗಿನಿಂದ ತಕ್ಷಣ ಕಾರಿನ ಡೋರ್ ಲಾಕ್ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಡೀ ಕಹಿ ಘಟನೆಯನ್ನ ಹಂಚಿಕೊಂಡಿದ್ದಾರೆ ನಟಿ. ನಡು ರಸ್ತೆಯಲ್ಲಾದ ಘೋರ ಅನುಭವ ಬೆಚ್ಚಿಟ್ಟು ತೀವ್ರ ಬೇಸರವನ್ನ ಹೊರ ಹಾಕಿದ್ದಾರೆ ದಿವ್ಯಾ ಸುರೇಶ್. ಏನಾಗಿದೆ ಘಟನೆ ಅಂದ್ರೆ ಭಾನುವಾರ ರಾತ್ರಿ ನಡೆದಿರುವಂತಹ ಘಟನೆ ಇದು. ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಸುರೇಶ್ ಅವರು ಮತ್ತೆ ಅವರ ಕಸಿನ್ ಹೋಗುವಾಗ ಈ ಒಂದು ಅನುಭವ ಆಗಿದೆ. ನಡು ರಸ್ತೆಯಲ್ಲಿ ಅವರು ನಡೆದುಕೊಂಡು ಹೋಗುವಾಗ ಒಬ್ಬ ಯುವಕ ಅವರ ಎದುರು ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಇದರಿಂದ ಭಯಗೊಂಡು ಅವ್ರ ಕಸಿನ್ ಇಬ್ರು ಕೂಡ ಕಾರ್ನೊಳಗೆ ಹೋಗಿ ಕೂತಿದ್ದಾರೆ, ಡೋರ್ ಲಾಕ್ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಆತ ತನ್ನ ಅಸಭ್ಯ ವರ್ತನೆಯನ್ನ ಮುಂದುವರಿಸ್ತಾನೆ ಇದ್ದಾನೆ. ನಂತರ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅದನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲೇ ಹಾಕಿ ನಾನು ಎದುರಿಸಿದ ಒಂದು ಕಹಿ ಅನುಭವ ಇದು ಭಾನುವಾರ ರಾತ್ರಿ 11:15 ಅಂತ ಹೇಳಿ ಇದನ್ನ ಬರ್ತಿದ್ದಾರೆ. ಆತ ನಮ್ಮ ಮುಂದೆ ತುಂಬಾ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ. ನಾವು ಕಾರಿನೊಳಗೆ ಕೂತ್ರೂ ಕೂಡ ಆ ಅಸಭ್ಯ ವರ್ತನೆಯನ್ನ ಮುಂದುವರಿಸಿದ್ದಾನೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನ ಪೋಸ್ಟ್ ಮಾಡಿ ತಮಗೆ ಆದಂತಹ ಅನುಭವವನ್ನ ಬರ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ನ ಕೂಡ ಟ್ಯಾಗ್ ಮಾಡಿದ್ದಾರೆ. ಸೊ ಈತನ ವಿರುದ್ಧ ಕ್ರಮ ತಗೊಳ್ಳಿ, ಈ ರೀತಿ ಯಾರಿಗೂ ಆಗಬಾರ್ದು ಅಂತ ಹೇಳಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ ಫಾಲೋ ಮಾಡ್ಕೊಂಡು ಬಂದ, ನಾವು ಕಾರ್ ಹತ್ತಿದ ತಕ್ಷಣ ನಮ್ ಫಾಲೋ ಮಾಡ್ಕೊಂಡ್ ಬಂದ, ಕಾರ್ ಹತ್ತಿದ ತಕ್ಷಣ ಕಾಲ್ ಹತ್ತಿದ ಅದಕ್ಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ಎಸ್ ಕೀರ್ತಿ, ಈ ರೀತಿ ಅನುಭವ ಯಾರಿಗಾದ್ರೂ ಖಂಡಿತ ಭಯ ಆಗೇ ಆಗತ್ತೆ. ನಟಿ ಆಗಿರೋದಕ್ಕೆ ಒಂದ್ ರೀತಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಅದ್ರ ವಿರುದ್ಧ ಇವಾಗ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಆತನ ಮೇಲೆ ಏನಾದ್ರೂ ಆಕ್ಷನ್ ತಗೊಂಡಿದ್ದಾರಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್? ಧನುಷ್, ಈಗಾಗಲೇ ನಾವು ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ದಿವ್ಯಾ ಸುರೇಶ್ ಅವರು ಪೋಸ್ಟ್ ಮಾಡ್ಕೊಂಡಿರುವಂತಂದ್ರೆ ಬಿಗ್ ಬಾಸ್ ಮುಖಾಂತರ ಖ್ಯಾತಿಯನ್ನು ಪಡೆದಿರುವಂತಹ ದಿವ್ಯಾ ಸುರೇಶ್ ಅವರು ಏನೇ ಆದ್ರೂ ಸಹ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಹೀಗಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೂ ಸಹ ಅವರು ಪೋಸ್ಟ್ ಮಾಡಿರುವಂತದ್ದು ಅಂದ್ರೆ 11:30 ರಾತ್ರಿ ಸುಮಾರು ಅವ್ರಿಗೆ ಆಗಿರುವಂತಹ ಒಂದು ಕಹಿ ಘಟನೆಯನ್ನ ಅವ್ರು ಹೇಳ್ಕೊಂಡಿರುವಂತದ್ದು. ಎಲ್ಲಿ ಸೇಫ್ಟಿ ಇದೆ ಹೆಣ್ಮಕ್ಳಿಗೆ? ಪ್ರತಿ ಬಾರಿ ಪ್ರಾಮಿಸ್ ಮಾಡ್ತಿರ್ತಾರೆ ಬೆಂಗಳೂರು ಇಸ್ ಸೇಫೆಸ್ಟ್ ಪ್ಲೇಸ್ ಅನ್ನುವಂಥದ್ದು ಸಹ ಹಲವಾರು ಜನ ಹೇಳ್ತಿರ್ತಾರೆ. ಎಲ್ಲಿದೆ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನುವಂಥದ್ದೇ ಇಲ್ವಲ್ಲ, ನಾವೇನ್ ಓಡಾಡಬಾರ್ದಾ ರಸ್ತೆಗಳಲ್ಲಿ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಸಾಕ್ಷಿ ಕೂಡ ವಿಡಿಯೋ ಅನ್ನ ಹಾಕಿರುವಂತದ್ದು. ಅಂದ್ರೆ ಏನ್ ವರ್ತನೆ ಇದು? ನಮ್ ಪಾಡಗ್ ನಾವು ಹೋಗ್ತಾ ಇದೀವಿ, ಕಾರಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಗಿರುವಂತದ್ದು. ಅಕಸ್ಮಾತ್ ಕಾರಲ್ಲಿ ಇಲ್ಲ ನಡ್ಕೊಂಡೇ ಹೋಗ್ತಿದ್ಲು ಒಂದು ಹುಡುಗಿ ಅನ್ಕೊಳ್ಳಿ, ಅವ್ರು ಫೇಸ್ ಮಾಡುವಂತದ್ದು ಏನ್ ಆಗಿರಬಹುದು? ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಘಟನೆಗಳಾದಾಗ ಒಬ್ಬ ವ್ಯಕ್ತಿ ಆ ರೀತಿ ಏನಾದ್ರೂ ನಡ್ಕೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಪೋಸ್ಟ್ ಮಾಡ್ಕೊಂಡೇ ನಾವು ಹೋರಾಟವನ್ನ ಮಾಡ್ತಾ ಹೋಗ್ಬೇಕಾ? ಇದಕ್ಕೇನು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬಾರ್ದಾ ಅನ್ನುವಂತ ಒಂದು ಆಕ್ರೋಶವನ್ನ, ಅವರೊಂದು ಬೇಸರವನ್ನ ಅವರು ಸೋಷಿಯಲ್ ಮೀಡಿಯಾದ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡಿ ಹೇಳ್ಕೊಂಡಿರುವಂತದ್ದು. ಧನುಷ್, ಈಗಾಗಲೇ ನಾವು ಈ ರೀತಿ ಘಟನೆಗಳನ್ನ ಸಾಕಷ್ಟು ಬಾರಿ ನೋಡ್ಕೊಂಡು ಬಂದಿದೀವಿ. ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ ಇರ್ಬೋದು, ಜಿಲ್ಲೆಗಳಲ್ಲಿ ಸಹ ಆಗ್ತಿರುವಂತದ್ದು. ಆದ್ರೆ ಇವು ಸೆಲೆಬ್ರಿಟಿ ನಟಿ ಅನ್ನುವಂತ ಕಾರಣಕ್ಕೆ ಇವು ತಾವು ಅನುಭವಿಸುವಂತಹ ಒಂದಷ್ಟು ಚಿತ್ರೀಕರಣಗಳನ್ನು
ಇಲ್ಲಿ ಹಾಕ್ತಾ ಇರ್ತಾರೆ ತುಣುಕುಗಳನ್ನ ನಾವು ನೋಡಬಹುದು. ಆ ಒಂದು ಅಷ್ಟು ತಡರಾತ್ರಿನಲ್ಲಿ 11:30 ಅಂತ ಹೇಳಿದ್ರೆ ಅವ್ರ ಶೂಟಿಂಗ್ ಇರಬಹುದು ಅಥವಾ ಬೇರೆ ಏನಾದ್ರೂ ಕೆಲಸ ಇರುತ್ತೆ. ಸೊ ಸ್ಟಾರ್ ಹೀರೋಯಿನ್ ಅನ್ನುವಂಥದ್ ಕಾರಣಕ್ಕೆ ತಮ್ಮ ಸೀರಿಯಲ್ ಒಂದ್ ಶೂಟ್ ಮುಗಿಸ್ಕೊಂಡು ಆ ಸಂದರ್ಭದಲ್ಲಿ ಹೋಗ್ತಾ ಇರೋ ವೇಳೆ ಈ ಘಟನೆ ಆಗಿರಬಹುದು. ಹೀಗಾಗಿ ಈ ಘಟನೆಯನ್ನ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈ ರೀತಿ ಆಗಬಾರ್ದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಎಲ್ಲಿ ಇದ್ರು ಈ ಕುರಿತು ಏನಾದ್ರೂ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಇದ್ರ ಮುಂದಿನ ಹೆಜ್ಜೆ ಏನಾದ್ರೂ ಇಡ್ತಾ ಇದ್ದಾರಾ ಅಥವಾ ಕೇವಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಒಂದು ಎಚ್ಚರಿಕೆ ಗಂಟೆಯನ್ನ ಅವ್ರು ಏನಾದ್ರೂ ಕರೆ ಕೊಟ್ಟಿದ್ದಾರಾ ಅನ್ನೋಂಥದ್ದನ್ನ ಈಗ ಪ್ರಶ್ನೆ ಕೂಡ ಆಗಿದೆ. ಮುಂದಿನ ನಡೆ ಆಗಿರುತ್ತೆ ದಿವ್ಯಾ ಸುರೇಶ್ ಅವ್ರದ್ದು ಅಥವಾ ಕೇವಲ ಸೋಷಿಯಲ್ ಮೀಡಿಯಾಗೋಸ್ಕರ ಪೋಸ್ಟ್ ಮಾಡಿದ್ರ ಅನ್ನುವಂಥದ್ದು ಕೂಡ ಕೆಲವು ನೆಟ್ಟಿಗರು ಕೂಡ ಪ್ರಶ್ನೆ ಮಾಡಿರುವಂತದ್ದು ಈಗ ಅದಷ್ಟೇ. ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಮಾಹಿತಿಗೆ.